ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ನಗರದ ಸಂಗಮೇಶ್ವರ ಕಾಲೋನಿಯ ಅಪ್ಪು ಸರ್ಕಲ್ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಂಘದ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ್ ಜಿ ಯಳಸಂಗಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಇಡೀ ರಾಜ್ಯವೇ ಹಬ್ಬದ ರೀತಿ ಆಚರಿಸುತ್ತದೆ. ನೋವಿನ ಸಂಗತಿ ಎಂದರೆ ಅತಿ ಕಡಿಮೆ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಅಗಲಿದರು. ಅವರನ್ನು ಕಳೆದುಕೊಂಡ ಸಿನಿಮಾ ರಂಗ ನಷ್ಟ ಅನುಭವಿಸುತ್ತಿದೆ. ಅವರ ಸಮಾಜ ಸೇವೆ, ಅವರ ನಟನೆ ಇತರರಿಗೆ ಮಾದರಿಯಾಗಿದ್ದವು. ಅವರ ಹುಟ್ಟುಹಬ್ಬವನ್ನು ರಾಘವೇಂದ್ರ ಕುಲಕರ್ಣಿ ಅವರು ಪ್ರತಿ ವರ್ಷ ಆಚರಣೆ ಮಾಡುತ್ತಿರುವುದು ಸಂತಸದ ವಿಚಾರ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಕುಲಕರ್ಣಿ ಅವರು, ನಮ್ಮ ಸಂಘದಿಂದ ಈ ಬಾರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗಿದೆ. ಇಂದು ಅವರ ಹುಟ್ಟುಹಬ್ಬ ಎಂಬ ಸಂತೋಷ ಒಂದೆಡೆಯಾದರೆ ಅವರು ನಮ್ಮೊಂದಿಗೆ ಇಲ್ಲವೆಂಬ ನೋವು ಇನ್ನೊಂದು ಕಡೆ ಕಾಡುತ್ತಿದೆ ಎಂದ ಅವರು, ಕಲಬುರಗಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ನಿರ್ಮಿಸಿ ಅವರ ಹೆಸರಿನಲ್ಲಿ ಸರ್ಕಲ್ ನಿರ್ಮಿಸುವಂತೆ ಮನವಿ ಮಾಡಿದರು. ಇದೇ ವೇಳೆ ಬೇಸಿಗೆ ಹಿನ್ನೆಲೆ ಸಾರ್ವಜನಿಕರಿಗೆ ನಿರಂತರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಯಿತು ಹಾಗೂ ಅನ್ನದಾಸೋಹ ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ಜರುಗಿತು. ಇವತ್ತಿನ ದಿವಸ ನಮ್ಮ ಸಂಘದ ವತಿಯಿಂದ ಕರ್ನಾಟಕ ರತ್ನ, ವಿಶ್ವಮಾನವ, ದೇವಮಾನವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ. ಇವತ್ತು ಸಂತೋಷ ಒಂದು ಕಡೆ ಆದರೆ ದುಃಖನೂ ಒಂದು ಕಡೆ ಇದೆ. ಸಂತೋಷ ಅಂತಂದರೆ ಎಲ್ಲ ಜನ ಪುನೀತ್ ರಾಜ್ಕುಮಾರ್ ಫಂಕ್ಷನ್ ಅಂದಾಗೆ ಎಲ್ಲ ಕೆಲಸ ಬಿಟ್ಟು ಬಂದಿದ್ದಾರೆ, ಅದು ಸಂತೋಷ. ದುಃಖ ಅಂದರೆ ಅವ್ರು ನಮಗೆ ಆಗಲಿ 4 ವರ್ಷ ಆಯಿತು, ಅವ್ರ ಮುಖ ನೋಡ್ಲಾರ್ದು ಒಂದು ನಮಗೆ ದುಃಖ ಅದ. ಆದರೂ ಅವ್ರ ಹೆಸರು ಮರಿಬಾರ್ದು ಅಂತೇಳಿ ನಾವು ಇಲ್ಲಿವರೆಗೂ ಕಾರ್ಯಕ್ರಮ ಮಾಡ್ಕೋತ ಬರ್ತಿದ್ದೀವಿ. ಇನ್ನು ಮುಂದೆ ಅನೇಕ ಕಾರ್ಯಕ್ರಮ ಮಾಡ್ಕೋಬೇಕಂತ ಹೆಮ್ಮೆಕೊಂಡಿದ್ದೀವಿ. ಅಲ್ಲದೆ ಇಲ್ಲಿ ಗುಲ್ಬರ್ಗಾದಾಗೆ ಪುನೀತ್ ರಾಜ್ಕುಮಾರಲ್ಲಿ ಯಾವ ಸರ್ಕಲ್ ಇಲ್ಲ, ಬೃಂದಾವನ್ ಇಲ್ಲ. ಸರ್ಕಾರ ಏನು ಮಾಡ್ಲಿಕ್ಕತ್ತದ ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಕರ್ನಾಟಕದ ಎಲ್ಲ ಕಡೆ ಒಂದೊಂದು ಸ್ಟೇಟ್ದಾಗ ಈಗ ಬೆಂಗಳೂರು ತೋರಿ, ಮೈಸೂರು ತೋರಿ, ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಚಿತ್ರದುರ್ಗ, ಹೊಸಪೇಟೆ ಈ ಕಡೆ ಒಂದೊಂದು ಊರಾಗ 6-8 ಪುತ್ಥಳಿ ನಿರ್ಮಾಣಗೊಂಡವ. ನಮ್ಮ ಗುಲ್ಬರ್ಗ ಯಾಕೆ ಮಾಡ್ತಾ ಇಲ್ಲ? ಸಿದ್ದರಾಮಯ್ಯ ಅವ್ರಿಗೆ ಪುನಃ ಇಲ್ಲ, ಎಲ್ಲಿ ಬೇಕಲ್ಲಿ ಮುಖ್ಯಮಂತ್ರಿಯವ್ರು ಹೋಗಿ ಉದ್ಘಾಟನೆ ಮಾಡಿ ಬರ್ತಾರೆ. ಗುಲ್ಬರ್ಗ ಅವ್ರಿಗೆ ನೆನಪಿಲ್ಲ. ಮನೆಗುರಮ್ ಕೊಟ್ಟಿವಿ ಸಿದ್ದರಾಮಯ್ಯ ಹಾಗೂ ಪ್ರಿಯಾಂಕಾ ಸಾಹೇಬ್ರಿಗೆ ಕೊಟ್ಟಿವಿ, ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಕೊಟ್ಟಿವಿ. ಏನು ಯಾವ ಆ್ಯಕ್ಷನ್ ತೋತಾ ಇಲ್ಲ. ಮುನ್ಸಿಪಾಲ್ಟಿಗೆ ಹೋಗಿ ಕೇಳಿದ್ರೆ ಆಯಿತು ಎಲ್ಲರೂ ಕೊಡಮ್ ತೋರಿ ಅಂತಾರೆ. ಕಾರ್ಪೊರೇಷನ್ ಇಂದಿರಾ ಕ್ಯಾಂಟೀನ್ ಬಾಜು ನಾಲಿ ಮೇಲೆ ಕೊಡ್ತಾ ಅಂತ. ಏನು ಪುನೀತ್ ರಾಜ್ಕುಮಾರ್ ಅಂದ್ರೆ ನಿಮ್ಗೆ ಕಿಮ್ಮತ್ತಿಲ್ಲ, ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಕರೋನಾ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಯಡಿಯೂರಪ್ಪನ ಮನೆಗೆ ಹೋಗಿ 50 ಲಕ್ಷ ರೂಪಾಯಿ ಕೊಟ್ಟು ಬಂದರು ಕಾಣಿಕೆ ಅಂತೇಳಿ. ಅವ್ರು ಮನಸ್ಸು ಮಾಡಿದ್ರೆ ಎಲ್ಲೂ ಏನು ಮಾಡ್ಬೋದು ಅಭಿಮಾನಿಗಳಿಗೆ. ಅದು ನೀವು ಈಗರೇ ಎಚ್ಚೆತ್ಕೊಂಡು ಪ್ರಿಯಾಂಕಾ ಸಾಹೇಬ್ರೆ ನಮ್ಮ ಉಸ್ತುವಾರಿ ಇದ್ರಿ ನೀವು. ನಮ್ಮ ಗುಲ್ಬರ್ಗಾದಾಗ ಸಂಗಮೇಶ್ವರ ಕಾಲನಿಯಲ್ಲಿ ನಿಮ್ಮ ಜಾಗ ಗೌರ್ಮೆಂಟ್ ಜಾಗ ಸುಮಾರು 60 ಜಾಗ ಅದ. ಅದಾಗ 10 by 10 ಕೊಟ್ಟರೆ ನಿಮಗೆ ಏನು ಫರಕ್ ಬೀಳತದ? ಬೇರೆ ಯಾವುದ್ರೆ ಮೂರ್ತಿ ಉದ್ಘಾಟನೆ ಮಾಡ್ತೀನಿ ಅಂದಾಗಪ್ಲೆ 101 ಎಕರೆ ಕೊಡ್ತೀರಿ, ಅರ್ಧ ಎಕರೆ ಕೊಡ್ತೀರಿ. ನಮಗೆ ಪುನೀತ್ ರಾಜ್ಕುಮಾರ್ನಾಗ ಯಾರೂ ಮನ್ಸು ಮೇಲೆ ತೋತಾ ಇಲ್ಲ. ನೀವು ಮುಂದಿನ ವರ್ಷ ಅವರು 51ನೇ ಹುಟ್ಟಿದ ತಕ್ಕ ಬಂದು ನಮಗೆ ಜಾಗದ್ದು DC ಮೇಡಮ್ಗ, ಕಮಿಷನರ್ ಅವ್ರಿಗೆ ಹೇಳಿ ನಮ್ಗೆ ಏನು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಾವು ಜಬರ್ದಸ್ತಿಲಿ ಮೂರ್ತಿ ಸ್ಥಾಪನೆ ಮಾಡ್ತೀವಿ. ನಮಗೆ ನೀವು ಜೈಲಿಗೆ ಹಟ್ರಿ, ಕೇಸ್ ಮಾಡಿರಿ, ಏನು ಮಾಡಿದ್ರಿ ಭೀ ಮಾಧ್ಯಮದವ್ರ ಸಹಾಯದಿಂದ ನಾವು ಏನು ಮಾಡೋದ ಕ್ಲಿಯರ್ ನ್ಯಾಯವಾಗಿ ಮಾಡ್ತೀವಿ, ನ್ಯಾಯ ಬಿಟ್ಟು ಮಾಡಲ್ಲ. ಅದಕ್ಕೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಪ್ರಿಯಾಂಕಾ ಸಾಹೇಬ್ರೆ, ಉಸ್ತುವಾರಿ ಇದ್ದೀರಿ, ಈಗರೇ ಎಚ್ಚೆತ್ಕೊಂಡು ಗುಲ್ಬರ್ಗ ಸಂಗಮೇಶ್ವರ ಕಾಲನಿ ಅಪ್ಪು ಸರ್ಕಲ್ ಅಂತೇಳಿ ಘೋಷಣೆ ಮಾಡಿ ತಮ್ಮ ಹಸ್ತದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೂರ್ತಿ ಅನಾವರಣ ಬರೆಸಬೇಕಂತ ತಮ್ಮಲ್ಲಿ ವಿನಂತಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಹಬ್ಬದ ದಿನ. ಯಾಕೆಂದರೆ ಕರ್ನಾಟಕ ರತ್ನ ಖ್ಯಾತಿಯ ಕನ್ನಡದ ಕುವರ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಇವತ್ತು 50ನೇ ಜನ್ಮದಿನ. ಒಬ್ಬ ಮಹಾನ್ ಕಲಾವಿದರವರು ರಾಜ್ಕುಮಾರ್ ಅವರ ನಂತರ ಅತ್ಯಂತ ಕಡಿಮೆ ವಯಸ್ಸಿನೊಳಗೆ ಅವರು ಈ ಸಿನಿಮಾ ರಂಗ ಬಿಟ್ಟು ಹೋಗೋದು ಕನ್ನಡಕ್ಕೆ ಭಾಳ ದೊಡ್ಡ ಅವ್ರು ಇಲ್ಲದ್ರಿಂದ ನುಕ್ಸಾನ್ ಆಗೋದು. ಅಂಥ ಒಂದು ಕನ್ನಡ ಪ್ರೇಮಿ, ಸಮಾಜ ಪರ ಕೆಲಸ ಮಾಡಿದ ಸಮಾಜ ಜೀವಿ, ವಿದ್ಯಾರ್ಥಿ ಪರ ಕೆಲಸ ಮಾಡೋಂಥ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಲ್ಬರ್ಗ ನಗರದಲ್ಲಿ ಅಪ್ಪು ಅವರವರ
ಪುಣ್ಯಸ್ಮರಣೆ ಆಗಿರ್ಬೋದು, ಇವತ್ತಿನ ಬರ್ಡೇ ಎಲ್ಲ ಕಾರ್ಯಕ್ರಮಗಳು ಭಾಳ ದೊಡ್ಡ ಪ್ರಮಾಣದಾಗ ಪುನೀತ್ ರಾಜ್ಕುಮಾರ್ ಅವರು ಮತ್ತು ರಾಜ್ಕುಮಾರ್ ಫ್ಯಾಮ್ಲಿಗೆ ಅತ್ಯಂತ ಹತ್ತಿರದವರಾಗಿರುವಂಥ ನಮ್ಮ ಈ ರಾಜ್ಕುಮಾರ್ ಅಭಿಮಾನ ಬಳಗ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ನಮ್ಮ ರಾಘವೇಂದ್ರ ಕುಲಕರ್ಣಿ ಸಾಹೇಬರ ನೇತೃತ್ವದೊಳಗೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಅದ್ರ ಜೊತೆಗೇ ಈ ಗುಲ್ಬರ್ಗದಲ್ಲಿ ಈ ಏನು ಎನ್ ವಿ ಕಾಲೇಜ್ ಪಕ್ಕದಿಂದ ರೋಡ್ ಇದೆ, ಅದಕ್ಕೆ ಪುನೀತ್ ಸರ್ಕಲ್ ಅಂತ ಮಾಡಿ ಇಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡೋದು. ಆಮ್ಯಾಗ ಇಲ್ಲಿ ಪುನೀತ್ ರಾಜ್ಕುಮಾರ್ ಒಂದು ಪುತ್ಥಳಿ ಕೂಡ ಅನಾವರಣ ಮಾಡಬೇಕಂತೇಳಿ ಪ್ರಯತ್ನ ನಡೆದದ್ದು. ಮುಂದಿಂದು ನನಗನ್ನಿಸೋದು ಮುಂದಿಂದು ಏನು 51ನೇ ಬರ್ಡೇ ಬರ್ತಾವೆ ಪುನೀತ್ ರಾಜ್ಕುಮಾರ್ ಅವ್ರದ್ದು, ಆ ಮುಂದಿಂದು 51ನೇ ಬರ್ಡೇ ತನಕ ಇಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ. ನಾವೆಲ್ಲ ನಮ್ಮ ರಾಘು ಕುಲಕರ್ಣಿ ಅವ್ರ ಜೊತೆಗಿದ್ದಿದ್ದೀವಿ. ಭಾಳ ಅದ್ಭುತವಾದ ಕೆಲಸ ಇವ್ರು ಮಾಡ್ಕತ್ತದು, ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಮಾಡೋದು ಭಾಳ ಒಳ್ಳೆಯ ಕೆಲಸ. ಇವತ್ತಿನ ದಿನ ಅಪ್ಪುರವರ ಜೀವನ ಚರಿತ್ರೆ, ಅವ್ರ ಸಾಮಾಜಿಕ ಕಾರ್ಯ ನೆನೆಸ್ಕೊಳ್ಳುವಂಥ ಕೆಲಸ ಇಲ್ಲಿ ಆಗ್ಲಿಕ್ಕತ್ತದು. ಆಲ್ ಓವರ್ ಕರ್ನಾಟಕದ ಕೂಡ ಆಗೋದು. ಅದ್ರ ಜೊತೆಗೇ ಇಲ್ಲಿ ಅಪ್ಪು ಸರ್ಕಲ್ ಅಂತ ಮಾಡೋದಿಲ್ಲಿ ಇಲ್ಲಿ ಪೂರ ಬ್ಯಾಸಿಗೆ ಮುಗಿಯೋ ತನಕ ಫಿಲ್ಟರ್ ವಾಟರ್ ಅದೇನು ಮಧ್ಯಾಹ್ನದ ರಂಜನಿಗಳು ಇರ್ತಾವಲ್ಲ, ರಂಜನೆ ಮುಖಾಂತರ ಎಷ್ಟು ಜನಗಳು ತಿರುಗಾಡ್ತಾರೆ, ಸ್ಕೂಲ್ ಮಕ್ಕಳಾಗಿರ್ಬೋದು, ಕೂಲಿ ಕಾರ್ಮಿಕ ಆಗಿರ್ಬೋದು, ಯಾರೇ ಇರಲಿ ಎಲ್ಲರಿಗೂ ಬಂದ್ರೆ ಉಚಿತವಾಗಿ ತಂಪಾದ ಪಾನೀಯ ನೀರು ಕೊಡುವಂಥ ವ್ಯವಸ್ಥೆ ಇವತ್ತಿನ ಶುರು ಮಾಡ್ಲಿಕ್ಕತ್ತದ್ದು. ಸಮಾರಂಭದಲ್ಲಿ ಮುಖಂಡರಾದ ವೀರೇಶ್ ಕುಮಾರ್ ಪಾಟೀಲ್, ಕಟ್ಟಿ ಸಂಗಾವಿ, ಗುಂಡೇರಾವ್ ಪಾಟೀಲ್, ಮಂಜುನಾಥ್ ಭಂಡಾರಿ, ಜುಬೇರ್ ಅನ್ಸಾರಿ, ಪೀರಪ್ಪ ಯಾತ್ನೂರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು.